ಈ ಆನ್ಲೈನ್ ಮುಖಾಂತರ ನಿಜವಾದ ಪ್ರೀತಿನ ಪಡಿಬಹುದೇ ಅಂತ ನೀವು ಕೇಳ್ತಾ ಇದ್ದೀರಾ. ಸೊ ನಿಜ ಹೇಳ್ಬೇಕಪ್ಪ ಅಂತಂದ್ರೆ ಪಕ್ಕದಲ್ಲಿ ಇರೋರ ಪ್ರೀತಿನೇ ನಿಜವಾಗ್ಲೂ ಪಡೆಯೋದು ಕಷ್ಟ ಆಗಿರುತ್ತೆ. ಅಂಥದ್ರಲ್ಲಿ ದೂರದಲ್ಲಿ ಎಲ್ಲೋ ಇರೋರ ಪ್ರೀತಿನ ನಾವು ನಿಜ ಅಂತ ನಂಬ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಯಾಕಪ್ಪ ಅಂತಂದ್ರೆ ನಿಮ್ಮ ಕ್ಲೋಸ್ ಫ್ರೆಂಡಿನ ಫೋನ್ನೇ ಕೂಡ ನೀವು 10 ನಿಮಿಷದ ಮಟ್ಟಿಗೆ ಕೇಳಿದಾಗ ಅವರು ಕೂಡ ಗಾಬರಿ ಆಗ್ತಾ ಇರ್ತಾರೆ. ಹಾಗೆ ಫೋನ್ ಲಾಕ್ನ ಓಪನ್ ಮಾಡಿಬಿಟ್ಟು ನಿಮಗೆ ಕೊಡ್ತಾ ಇರ್ತಾರೆ. ಹಾಗೆ ನಿಮ್ಮನ್ನೇ ನೋಡ್ತಾ ಇರ್ತಾರೆ. ಎಲ್ಲಿ ನೀವು ವಾಟ್ಸಪ್ನ ಓಪನ್ ಮಾಡಿಬಿಡ್ತಿರೋ, ಗ್ಯಾಲರಿನ ಓಪನ್ ಮಾಡಿಬಿಟ್ಟು ನೋಡ್ಬಿಡ್ತಿರೋ, ಒಟ್ಟು ಒಂದು ಭಯ ಅವ್ರ ಮುಖದಲ್ಲಿ ಕಾಣಿಸ್ತಾ ಇರುತ್ತೆ. ಅಂಥದ್ರಲ್ಲಿ ದೂರದಲ್ಲಿರೋರ್ನ ಹೇಗೆ ನಂಬೋದು, ಇದು ಒಂದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಈ ಫೋನ್ ಮುಖಾಂತರ ಪ್ರಪಂಚದ ಯಾವ ಮೂಲೆಯಲ್ಲಿರೋ ಅಂಥವ್ರನ್ನು ಕೂಡ ನಾವು ಕಮ್ಯುನಿಕೇಟ್ ಮಾಡ್ತಾ ಇರ್ಬೋದು. ಹಾಗೆ ಗ್ರೂಪ್ಸ್ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಈವನ್ ಫ್ರೆಂಡ್ಸ್ ಕೂಡ ಆಗ್ತಾ ಇರ್ತಾರೆ. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿರಬಹುದು, ಈ ಫೋನ್ ಬಂದಾಗ್ಲಿಂದ ಸೊ ಚೈಲ್ಡ್ಹುಡ್ ಫ್ರೆಂಡು, ನನ್ನ ಸ್ಕೂಲ್ ಫ್ರೆಂಡು, ಕಾಲೇಜ್ ಫ್ರೆಂಡು, ಹಾಗೆ ನಾನು ಚಿಕ್ಕವನಿದ್ದಾಗ ಲವ್ ಮಾಡ್ತಾ ಇದ್ಲು, ಆ ಥರ ಹೇಗಪ್ಪ ಅಂತಂದ್ರೆ ಯಾರು ಬೇಕಾದರೂ ಕೂಡ ಈ ಫೋನ್ ಮುಖಾಂತರ ಕನೆಕ್ಟ್ ಆಗ್ತಾ ಇರ್ತಾರೆ. ಹಾಗೆ ಕಮ್ಯುನಿಕೇಟು ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ಮದುವೆ ಆಗಿ ಮಕ್ಕಳಾದಂಥವ್ರು ಕೂಡ ಎಷ್ಟೋ ಜನ ಇವರು ನನ್ನ ಸ್ಕೂಲ್ ಫ್ರೆಂಡು, ಇವರು ನನ್ನ ಚೈಲ್ಡ್ಹುಡ್ ಫ್ರೆಂಡು, ಇವನು ನನಗೆ ಸಣ್ಣನಿದ್ದಾಗಿಂದ ಲವ್ ಮಾಡ್ತಾ ಇದ್ದ, ಈ ಥರ ಎಲ್ಲ ಹೇಳ್ಕೊಂಡ್ಬಿಟ್ಟು ಅವ್ರ ಜೊತೆ ಚಾಟಿಂಗು, ಬೇಕಾಬಿಟ್ಟಿ ಮೆಸೇಜಸ್ಸು ಅವು ಇವು ಮಾಡ್ಕೊಳ್ತಾ ಎಷ್ಟೋ ಸಂಸಾರಗಳನ್ನ ಹಾಳು ಮಾಡ್ಕೊಂಡಂಥವ್ರು ಕೂಡ ಇದ್ದಾರೆ. ಅಂಥವ್ರನ್ನ ಮೀಟ್ ಆಗ್ಲಿಕ್ಕೆ ಹೋಗಿದ್ದಾರೆ. ಹಾಗೆ ಡೇಟಿಂಗು, ಚಾಟಿಂಗು, ಚೀಟಿಂಗು ಅನ್ಕೊಂತ ಸರ್ವನಾಶ ಮಾಡಿಕೊಂಡಂತಹ ಎಷ್ಟೋ ಫ್ಯಾಮಿಲಿಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಹಾಗೆ ಈ ವಾಟ್ಸಪ್ನಲ್ಲಿ ವಿಡಿಯೋ ಕಾಲ್ ಮುಖಾಂತರ ಯೂತ್ಸಿಗೆ ಒಂದೇ ಅಂತ ಅಲ್ಲ, ಈವನ್ ಮುದುಕರಿಗೂ ಕೂಡ ಟಾರ್ಗೆಟ್ ಮಾಡಿಬಿಟ್ಟು ಎಷ್ಟೋ ದುಡ್ಡನ್ನ ವಸೂಲಿ ಮಾಡಿದಂತಹ ಎಷ್ಟೋ ಥರದ ಗ್ಯಾಂಗುಗಳನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಆ ಥರ ಕ್ರೈಮ್ನ ನಾವು ಟಿವಿಯಲ್ಲಿ, ಪೇಪರ್ನಲ್ಲಿ ಎಷ್ಟೆಲ್ಲ ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ತಾ ಇರ್ಬೋದು. ಸುಮಾರು ಜನ ಇದರಿಂದ ಮರ್ಯಾದೆ ಕಳ್ಕೊಂಡಂಥವ್ರು ಇದ್ದಾರೆ. ಹಾಗೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಎಷ್ಟೋ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿದಂಥವ್ರು ಕೂಡ ನಮಗೆ ನೋಡಲಿಕ್ಕೆ ಸಿಗ್ತಾ ಇರ್ತಾರೆ. ಹಾಗೆ ಆನ್ಲೈನ್ ಗೇಮಿಂಗ್ನಲ್ಲಿ ಸುಮಾರು ಜನ ಸುಮಾರು ಥರದ ದುಡ್ಡನ್ನ ಕಳ್ಕೊಂಡಿರೋರು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತಾರೆ. ಹಾಗೆ ಈವನ್ ಪ್ರಾಣನ ಎಷ್ಟೋ ಜನ ಕಳ್ಕೊಂಡು ಕೂಡ ಬಿಟ್ಬಿಟ್ಟಿದ್ದಾರೆ. ಹಾಗಂತ ಎಲ್ಲರೂ ಕೂಡ ಕೆಟ್ಟರಾಗೆ ಇರ್ತಾರೆ ಅಂತ ಅಲ್ಲ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಫ್ಯಾಮಿಲಿಗಳು, ಒಳ್ಳೊಳ್ಳೆ ಆತ್ಮಗಳು ಕೂಡ ಈ ಆನ್ಲೈನ್ ಮುಖಾಂತರ ನಮಗೆ ಸಿಗ್ತಾ ಇರ್ತಾರೆ. ಎಲ್ಲರೂ ಕೂಡ ಕೆಟ್ಟವರಲ್ಲ, ಒಳ್ಳೊಳ್ಳೆ ಜನಗಳು ಕೂಡ ಇರ್ತಾರೆ. ಒಳ್ಳೆ ಫ್ಯಾಮಿಲಿ, ಒಳ್ಳೆ ಕಲ್ಚರ್ಡ್ ಇರುವಂತಹ ಹುಡುಗ ಹುಡುಗಿ ಪ್ರತಿಯೊಬ್ಬರು ಕೂಡ ಇರ್ತಾರೆ. ಆದರೆ ನಾವು ಕೂಡ ಹುಷಾರಾಗಿ ಎಲ್ಲದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆ ಪ್ರೀತಿ ಪ್ರೇಮದಲ್ಲಿ ನಾವು ಮುಂದುವರಿತಾ ಇರಬೇಕು. ಎಲ್ಲರೂ ಕೆಟ್ಟವ್ರು ಇರೋದಿಲ್ಲ, ಒಳ್ಳೆಯವರು ಕೂಡ ಇರ್ತಾರೆ. ಖಂಡಿತವಾಗ್ಲೂ ನಿಮಗೆ ಆ ಥರ ಏನಾದರೂ ಒಂದು ಪ್ರೀತಿ ಹುಟ್ಟಿದೆ, ಅವರು ಬ್ಯಾಕ್ಗ್ರೌಂಡ್ ಎಲ್ಲದು ಚೆನ್ನಾಗಿದೆ, ಅವ್ರ ಫ್ಯಾಮಿಲಿ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ, ಅವ್ರ ಬಗ್ಗೆನೂ ಕೂಡ ತಿಳ್ಕೊಂಡಿದ್ದೀರಾ, ಅಲ್ಲೆಲ್ಲ ಹೋಗ್ಬಿಟ್ಟು ನೋಡಿದ್ದೀರಾ, ಮಾತಾಡ್ಸಿದ್ದೀರಾ, ಆ ಥರ ಎಲ್ಲ ಇತ್ತಪ್ಪ ಅಂತಂದರೆ ಖಂಡಿತವಾಗ್ಲೂ ಪ್ರೀತಿಗಳು ಸಕ್ಸಸ್ ಆಗ್ತಾ ಇರ್ತವೆ. ಇಷ್ಟು ಮಾತ್ರ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.